ಧರ್ಮಸ್ಥಳ ಶೋಧ ಈ ಕ್ಷಣದವರೆಗೂ ಏನೂ ಸಿಕ್ಕಿಲ್ಲ. ಹೀಗಾಗಿ ಹೆಲ್ಪ್ ಲೈನ್ ಶುರು ಮಾಡಿದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಧರ್ಮಸ್ಥಳ ಠಾಣೆ ಕೇಸ್ ನಂಬರ್ 39 ಬಗ್ಗೆ SIT ತನಿಖೆ. ಈವರೆಗೂ ಶೋಧ ಆಗಿದೆ, ಏನೇನು ಸಿಕ್ಕಿಲ್ಲ. ಹೀಗಾಗಿ ಹೆಲ್ಪ್ ಲೈನ್ ಶುರು ಮಾಡಿದಂತಹ SIT ತಂಡ. ಧರ್ಮಸ್ಥಳ ಠಾಣೆ ಕೇಸ್ ನಂಬರ್ 39 ಬಗ್ಗೆ SIT ತನಿಖೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ SIT ಕಚೇರಿ ಓಪನ್. ಈ ಹಿಂದೆ ಅಲ್ಲಿ ಪೊಲೀಸ್ನ ಕ್ವಾರ್ಟರ್ಸ್ ಇತ್ತು, ಅದನ್ನೇ SIT ಅವರು ಕಚೇರಿ ಮಾಡ್ಕೊಂಡ್ರು. ಈ ಪ್ರಕರಣದಲ್ಲಿ ಬಾಧಿತರು SIT ಸಂಪರ್ಕಿಸಬಹುದು. ಇದಕ್ಕಾಗಿ 082420053001 ಹೀಗೆ ಅವರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈ ನಂಬರ್ಗೆ ವಾಟ್ಸಾಪ್ ಸಂದೇಶವನ್ನ ಕಳುಹಿಸಬಹುದು. ಇನ್ನು ಅವರ ಜಿಮೇಲ್ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ, ಇಮೇಲ್ ಕೂಡ ಮಾಡಬಹುದು ಎನ್ನುವಂತಹ ಒಂದು ಕರೆ. ಮಲ್ಲಿಕಟ್ಟೆಯ ಕಚೇರಿಗೆ 10ರಿಂದ ಸಂಜೆ 5ರವರೆಗೆ, ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೂ ಕೂಡ ಸಮಯ ಇರುತ್ತೆ. ಸದರಿ ಪ್ರಕರಣದಲ್ಲಿ ಹೆಲ್ಪ್ ಲೈನ್ ಶುರು ಮಾಡುವಂತೆ ಒತ್ತಡ ಇತ್ತು. ನಮ್ಮ ಕಾನೂನು ನೋಡಿ, ನಮ್ಮ ಕಾನೂನು ಈ ಪ್ರಕರಣವನ್ನ ತನಿಖೆ ಮಾಡಬೇಕು ಅನ್ನುವಂತಹ ಕೂಗು ಬಂತು. ತನಿಖೆ ಕೂಡ ಶುರುವಾಯಿತು. ಸಾಕ್ಷಿದಾರನಿಗೆ ಭದ್ರತೆ ಕೊಡಬೇಕು ಎನ್ನುವಂತಹ ಕೂಗು ಬಂತು. ಸಾಕ್ಷಿದಾರನಿಗೆ ನಮ್ಮ ಕಾನೂನು ಭದ್ರತೆಯನ್ನ ಕೊಡ್ತು. ಸಾಕ್ಷಿದಾರನ ಕಣ್ಣುಗಳು ಮತ್ತು ಉಸಿರಾಡೋದಕ್ಕೆ ಮೂಗಿನ ವ್ಯವಸ್ಥೆಗಳನ್ನ ಹೊರತುಪಡಿಸಿದ್ರೆ ಇನ್ಯಾವ ಚೆಹರೆಯೂ ಕೂಡ ಕಾಣುವ ಪರಿಸ್ಥಿತಿಯಲ್ಲಿ ಆತ ಇಲ್ಲ. ಈ ಎಲ್ಲವನ್ನೂ ಕೊಟ್ಟಿದ್ದು ನಮ್ಮ ದೇಶದ ಕಾನೂನು. ಇನ್ನು ಈ ಪ್ರಕರಣದಲ್ಲಿ ಅನೇಕ ಸಂತ್ರಸ್ತರು ಬಾಯಿ ತೆರೆಯದೆ ಭಯದಲ್ಲಿ ಮನೇಲಿ ಕೂತ್ಕೊಂಡಿರಬಹುದು. ಹಾಗಾಗಿ SIT ತನಿಖಾ ತಂಡ ಒಂದು ಹೆಲ್ಪ್ ಲೈನ್ ವ್ಯವಸ್ಥೆ ಮಾಡಬೇಕು ಎನ್ನುವಂತಹ ಮನವಿ ಶಬ್ದವೇ ಬಾರದ ರೀತಿಯಲ್ಲಿ ಸುದ್ದಿಯಲ್ಲಿತ್ತು. ನೋಡಿ, ನಮ್ಮ SIT ತನಿಖಾ ತಂಡ ಈಗ ಹೆಲ್ಪ್ ಲೈನ್ ಅನ್ನು ಕೂಡ ರಚನೆ ಮಾಡಿದೆ. ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಿರೋ ಗೊತ್ತಿಲ್ಲ, ನೀವು ಕರೆ ಮಾಡಿ ವಿಷಯವನ್ನು ತಿಳಿಸಬಹುದು. ಬಾಧಿತರು ಅವರ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಮಹತ್ವದ ಮಾಹಿತಿಯನ್ನು SIT ತಂಡಕ್ಕೆ ಕೊಡಬಹುದು. ಧರ್ಮಸ್ಥಳ ಠಾಣೆ ಕೇಸ್ ನಂಬರ್ 39 ಬಗ್ಗೆ SIT ತನಿಖೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ SIT ಕಚೇರಿ ಓಪನ್. ಅದರಲ್ಲೂ ಕೂಡ ಈ ಪ್ರಕರಣದಲ್ಲಿ ಬಾಧಿತರು SITಯನ್ನು ಸಂಪರ್ಕಿಸಬಹುದು. ಹೆಂಗೆ ಸಂಪರ್ಕಿಸಬೇಕು ಅಂದ್ರೆ ಅದಕ್ಕಾಗಿ ಅವರೊಂದು ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. 082420053001 ದೂರವಾಣಿ ಕರೆಯನ್ನು ಕೂಡ ಮಾಡಬಹುದು. ಇನ್ನು ಮತ್ತೊಂದು ವಾಟ್ಸಾಪ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಸಂದೇಶ ರವಾನಿಸಬಹುದು. ಜೊತೆಗೆ ಇಮೇಲ್ ಕೂಡ ಇದೆ, ಅದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ನೀವು ಮಾಹಿತಿಯನ್ನು ಹಂಚ್ಕೋಬಹುದು. ಅದಕ್ಕೊಂದಷ್ಟು ನಿಶ್ಚಿತ ಸಮಯ ಇದೆ, ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ ಭೇಟಿ ಕೊಡಬಹುದು. ಸದರಿ ಪ್ರಕರಣದಲ್ಲಿ ಹೆಲ್ಪ್ ಲೈನ್ ಶುರು ಮಾಡುವಂತೆ ಒತ್ತಡ ಇತ್ತು. ಹಾಗಾಗಿ SIT ಅದಕ್ಕೂ ಕೂಡ ಅನುವು ಮಾಡಿಕೊಡ್ತು. ಈ ಎಲ್ಲ ಅನುಕೂಲಗಳಾದ ನಂತರವೂ ಕೂಡ ಮುಸುಕುದಾರಿ ಶವ ತೋರಿಸದೇ ಇದ್ರೆ ಈ ಕೇಸು ಯಾವ ದಿಕ್ಕಿನತ್ತ ಹೋಗಬಹುದು? ಮುಸುಕುದಾರಿ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮುಸುಕುದಾರಿ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ, ಸಮಾಜದಲ್ಲಿ ತಪ್ಪು ಸಂದೇಶವನ್ನ ಸಾರುವ ಪ್ರಯತ್ನದಲ್ಲಿ ಮುಸುಕುದಾರಿ, ಎಲ್ಲ ತರಹದ ಆರೋಪಗಳು ಬರ್ತವೆ. ಇದೊಂದು ಸೂಕ್ಷ್ಮ ಪ್ರಕರಣ. ಒಂದು ಪ್ರದೇಶದಲ್ಲಿ ಸಾಮೂಹಿಕ ಹೆಣಗಳು ಸಿಗ್ತಾವೆ, ನನಗೆ ಭದ್ರತೆ ಕೊಡಿ, ನನ್ನನ್ನು ಕರ್ಕೊಂಡು ಹೋಗಿ, ನನ್ನನ್ನು ನಿಲ್ಲಿಸಿ, ನಾನು ತೋರಿಸ್ತೀನಿ, ನಾನು ತೋರಿಸಿದ ಜಾಗಕ್ಕೆ ನೀವು ಅಗೀರಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಈ ಎಲ್ಲವೂ ಕೂಡ SIT ತನಿಖಾ ತಂಡ ಅತ್ಯಂತ ಸಕ್ರಿಯವಾಗಿ ಮಾಡ್ತಾ ಇರುವಂತಹ ತನಿಖೆ. ಈವರೆಗೂ ಸಾಕ್ಷ್ಯ ಲಭ್ಯವಾಗಿಲ್ಲ. ಇನ್ನು ಮುಂದಕ್ಕೆ ಮಾಡಿರುವ ಮಾರ್ಕ್ಗಳ ಪೈಕಿ ಒಂದಷ್ಟು ಉಳಿದಿದೆ. ಆ ಮಾರ್ಕ್ಗಳ ಅಗೆತ ಅಥವಾ ಉತ್ಖನನ ನಡೆಯುವಂತಹ ಸಂದರ್ಭದಲ್ಲಿ ಅಸ್ಥಿಪಂಜರ ಸಿಗಬಹುದಾ ಎನ್ನುವಂಥ ಕುತೂಹಲದಲ್ಲಿ ಒಂದಷ್ಟು ಜನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.